ಫೈನಲಿ ಇಬ್ಬರು ಪೋಡಿಯಂ ಮೇಲೆ ನಿಂತ್ರಿ. ಭಾರತದ ಒಂದು ಬಂಗಾರ, ಇನ್ನೊಂದು ಕಂಚು, 2 ಪದಕಗಳು ಜೊತೆಯಲ್ಲೇ ಭಾರತಕ್ಕೆ ಬಂತು. ಹೆಂಗಿತ್ತು ನಿಮ್ಮ ಜೊತೆಗಾತಿಯ ಅಭಿನಂದನೆ ಮತ್ತು ಇಬ್ಬರ ನಡುವಿನ ಆ ಸೆಲೆಬ್ರೇಷನ್ ಹೆಂಗಿತ್ತು? ತುಂಬ ಖುಷಿ ಆಯಿತು ಸರ್. ಅವಳು ಅಷ್ಟೇ, ನನ್ನವಳು ಅಂತಲೇ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಶರ್ಮಿಳಾ ಅಂತ. ಸೊ ಇಬ್ಬರು ಬಾಂಡಿಂಗು ಚೆನ್ನಾಗಿತ್ತು. ಅಂದರೆ ನನಗೆ ಅವಳಿಗೆ ಮೊದಲಿನಿಂದನೇ ಪರಿಚಯ ಇರಲಿಲ್ಲ. ನಾವು ಈವೆಂಟ್ಗೆ ಹೋಗ್ತಿದ್ದೆ ಜಸ್ಟ್ ಹಾಯ್ ಅಂತ ಅನ್ನೋದು ಬಿಟ್ಟರೆ ನಮ್ಮದು ಅವ್ರದ್ದು ಕಮ್ಯುನಿಕೇಷನ್ ಇರಲಿಲ್ಲ. ಅವ್ರು ನೋಡಿದ್ರೆ ಹಿಂದಿ, ನಾವು ನೋಡಿದ್ರೆ ಕನ್ನಡ, ಅವರಿಗೆ ಕನ್ನಡ ಬರಲ್ಲ. ಜಸ್ಟ್ ಮಾಮೂಲಿ ಹಾಗೆ ಮಾತಾಡ್ತಿದ್ದೋ. ಇಲ್ಲಿ ಸಾಯಿನಲ್ಲಿ 45 ಡೇಸ್ ಕ್ಯಾಂಪ್ ಇತ್ತು ಸರ್ ನಮ್ಮದು. ಆ 45 ಡೇಸ್ ಕ್ಯಾಂಪಲ್ಲಿ ನಾನು ಮತ್ತು ಅವರು ಇಬ್ಬರೇ ಹುಡುಗಿರು ಅಥ್ಲೆಟಿಕಲ್ ಸೆಲೆಕ್ಟ್ ಆಗಿದ್ದು. ಸೊ ಅಲ್ಲಿ ಚೆನ್ನಾಗಿ ಒಳ್ಳೆ ಬಾಂಡಿಂಗ್ ಬೆಳೀತು ಸರ್ ನಮ್ಮ ಅವರ ಮಧ್ಯದಲ್ಲಿ. ತುಂಬಾ ಆ ಕ್ಷಣನ ಹೇಳಕ್ಕೆ ಆಗಲ್ಲ ಸರ್, ವರ್ಣನೆ ಮಾಡಕ್ಕಾಗಲ್ಲ. ಆ ಖುಷಿ, ಆನಂದ, ಅಳು ಆಗಿರ್ಬೋದು, ಅದು ಅಷ್ಟು ದಿನ. ಶರ್ಮಿಳಾ ಇದಕ್ಕೆ ಮೊದಲು ಕಾಂಪೀಟ್ ಮಾಡಿದ್ರ? ಜೊತೆಗೆ ಕಾಂಪೀಟ್ ಮಾಡಿದ್ರಲ್ಲಿ ನೀವು ಇಬ್ರು ಮಾಡಿದ್ರ? ಮಾಡಿದೀವಿ ಸರ್. ನ್ಯಾಷನಲ್ ಅವ್ರ ಸ್ಟೇಟ್ ರೆಪ್ರೆಸೆಂಟ್ ಮಾಡಿದ್ರೆ ನಾನು ನನ್ನ ಕರ್ನಾಟಕ ರೆಪ್ರೆಸೆಂಟ್. ಅದರಲ್ಲಿ ಅವರ ಪರ್ಫಾರ್ಮೆನ್ಸ್ ಮತ್ತು ನಿಮ್ಮ ಪರ್ಫಾರ್ಮೆನ್ಸ್ ಅವ್ರದ್ದು ಚೆನ್ನಾಗಿತ್ತು ಸರ್. ಅವರು ಅವಾಗ್ಲಿಂದ 6 or 10 years ಇಂದನೇನೋ ಮಾಡಿದ್ದಾರೆ. ಅವ್ರದ್ದು ಬೆಸ್ಟ್. ಯಾಕಂದ್ರೆ ಎವ್ರಿ ಇಯರ್ ನಾಟೇ ಓದಿದ ತಕ್ಷಣ ನಾವು ಅಚೀವ್ಮೆಂಟ್ ಮಾಡ್ತಿಲ್ಲ. ಅವರು ಎವ್ರಿ ಇಯರ್, ಯಾಕಂದ್ರೆ ಶಾರ್ಟ್ ಪುಟ್ಟು 1 ಸೆಂಟಿಮೀಟರ್ ಇಸ್ ವೆರಿ ಇಂಪಾರ್ಟೆಂಟ್ ಸರ್ ನಮಗೆ. ಯಾಕೆ ಅಪ್ಪರ್ ಬಾಡಿ ಇರೋದ್ರಿಂದ ಕೂತಿ ಥ್ರೋಸ್ ಮಾಡೋದು. ನೀವು ಸ್ಟ್ಯಾಂಡಿಂಗ್ ಆದ್ರೆ ಒಂದ್ ಸ್ವಲ್ಪ ಎಫರ್ಟ್ ಹಾಕಿ ಮಾಡ್ಬೋದು. ಇದರಲ್ಲಿ ನಮ್ಗೆ 1 ಸೆಂಟಿಮೀಟರ್ ಹೋಯ್ತಲ್ಲ ಅನ್ನೋದೇ ಅಷ್ಟು ಖುಷಿ ಇರುತ್ತೆ. ಅವರು ಲಾಸ್ಟ್ ಕಾಮನ್ವೆಲ್ತ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ರು. ಅವ್ರದ್ದು ರ್ಯಾಂಕಿಂಗ್ ಲಾಸ್ಟ್ 4th ಇದ್ರು ಸರ್. ಅವ್ರದ್ದು ಶ್ರಮ ಪಟ್ಟು ಈ ಸಲ ಅವ್ರದ್ದು ಫಸ್ಟ್ ಟೈಮ್ ಮೆಡಲ್ ಆಗಿದ್ದು. ನಂದು ಈ ಸಲ ಫಸ್ಟ್ ಟೈಮ್ ಮೆಡಲ್. ಇಬ್ರು ಸಾಯಿಯಲ್ಲಿ ಜೊತೆಗೆ ಇದ್ದಂತವರು ಅಲ್ಲೂ ಕೂಡ ಗ್ಲಾಸ್ಗೋದಲ್ಲೂ ಕೂಡ ಜೊತೆಯಲ್ಲಿ ಪೋಡಿಯಂ ಮೇಲೆ ನಿಂತ್ರಿ. ತುಂಬಾ ಖುಷಿ ಆಗುತ್ತೆ ಸರ್. ಆ ಮೂಮೆಂಟ್ ಹೇಳಕ್ಕೆ ಆಗಲ್ಲ, ವರ್ಣನೆ ಮಾಡಕ್ಕಾಗಲ್ಲ. ಅದು ಇವಾಗ ನೆನ್ಕೊಂಡ್ರು ಒಂಥರ ಖುಷಿ, ಸಂಭ್ರಮ ಇರುತ್ತೆ. ಆ ಕ್ಷಣಗಳನ್ನ ಯಾವತ್ತೂ ಲೈಫಲ್ಲಿ ನಂದು ಮರೆಯೋಕ್ಕೆ ಆಗದಿರೋಂಥ ದಿನದ್ದು ಸರ್ ಅದು. ಬಹುಶಃ ಅಲ್ಲಿ ನಿಂತ್ಕೊಂಡ ಕ್ಷಣದಲ್ಲಿ ನಿಮ್ಮ ಲೈಫ್ ಜರ್ನಿಯು ಕೂಡ ಒಂದ್ಸಲ ಪಾಸ್ ಆಯ್ತು. ಸರ್, ಕಣ್ಣು ಮುಂದೆ ಬರುತ್ತೆ. ನಾವು ಇಷ್ಟು ದಿನ ಶ್ರಮಕ್ಕೆ ಒಂದು ಪ್ರತಿಫಲ ಅನ್ನೋದು ಸಿಗುತ್ತಲ್ಲ, ಅದು ಎಲ್ಲ ಮರೆಸ್ಬಿಡುತ್ತೆ ಆ ಟೈಮಲ್ಲಿ. ಏನೋ ಒಂಥರ ಹ್ಯಾಪಿ, ಅದು ಹೇಳಕ್ಕೆ ಎಕ್ಸ್ಪೋಸ್ ಮಾಡಕ್ಕೆ. 3 ವರ್ಷದ ಕಷ್ಟಕ್ಕೆ ಸಿಕ್ಕಿರುವ ಫಲ ಅಂತ ಹೇಳಿಕೊಂಡು ನೀವು ಹೇಳಿದ್ರೆ, ಅದು ಅಂದ್ರೆ ಆ ನೋವಿಗೆ ಸಿಕ್ಕಿರುವ ಫಲ ಅಂತಕೊಂಡು ನೀವು ಹೇಳಿದ್ರೆ, ಆ ನೋವು ಆ ಕ್ಷಣದಲ್ಲಿ ನೆನಪಾಯ್ತು. ಒಂದು ಕ್ಷಣಕ್ಕೆ ಅದೊಮ್ಮೆ ಮನಸ್ಸಲ್ಲಿ ಪಾಸ್ ಆಗಿರುತ್ತೆ. ಹೌದು ಸರ್, ಎಲ್ಲರೂ ಶ್ರಮ ಇರುತ್ತೆ. ಇವಾಗ ನಾನು ಹೆಲ್ಪ್ ಮಾಡಿರೋದು, ನನಗೆ ಸಪೋರ್ಟ್ ಆಗಿರ್ಬೋದು, ಮತ್ತು ನಾವು ಸ್ಟ್ರಗಲ್ ಮಾಡಿ ಬಂದಿರ್ತೀವಿ. ನನ್ನ ಕೋಚು ಎಲ್ಲರೂ ಪ್ರತಿಯೊಬ್ಬರು ಇರ್ತಾರ. ಸೊ ಅದೆಲ್ಲ ನೋಡಿದಾಗ ಏನೋ ಒಂಥರ ಖುಷಿ. ನಾವು ಆ ಟೈಮಲ್ಲಿ ಆ ಕಷ್ಟ ತಗೊಂಡು ನಾವು ಮಾಡಿರೋದಕ್ಕೆ ಒಂದು ಪ್ರತಿಫಲ ಅನ್ನೋದು ಸಿಕ್ತು. ಇವಾಗ ಆ ಖುಷಿನ ಹೇಳ್ಕೊಳಕ್ಕೆ ಆಗ್ತಿಲ್ಲ. ಆ ಟೈಮಲ್ಲಿ ಆ ನೋವನ್ನೇ ಎಲ್ಲ ಮರೆಸ್ಬಿಡುತ್ತೆ. ಈ ಒಂದು ಮೆಡಲ್ ಅನ್ನೋದು ಎಷ್ಟು ನಮ್ಮ ಜೀವನದಲ್ಲಿ ಲೈಫ್ನೇ ಚೇಂಜ್ ಮಾಡುತ್ತೆ ಅನ್ನೋದು ಇದೇ ಸಾಕ್ಷಿ ಅಂತ ಹೇಳ್ಬೋದು. ನಿಜ. ಮನೆಗೆ ಫೋನ್ ಮಾಡಿದಾಗ ನೀವೇ ಅಲ್ಲಿಂದ ಕಾಲ್ ಮಾಡಿದ್ರೆ ಹೇಗೆ? ಅಭಿನಂದನೆ ಯಾರಿಂದ ಮೊದಲು ಬಂತದ್ದು? ಸರ್, ಏನಂದ್ರೆ ನನ್ನ ಅಪ್ಪ ಅಮ್ಮಂಗೆ ಏನು ಹಾಡ್ತೀನಿ ಅಂತ ಗೊತ್ತಿಲ್ಲ. ಇದು ಹಾಡ್ತಾಳೆ ಅನ್ನೋದು ಗೊತ್ತು. ಪಾಪ ಯಾವ ಥರ ಹೋಗ್ತಾಳೆ, ಯಾವ ಥರ ಬರ್ತಾಳೆ ಅಂತ ಪಾಪ ಇವಾಗಲೂ ಗೊತ್ತಿಲ್ಲ. ಯಾರೋ ವಿಡಿಯೋ ತೊಗೊಂಡೋಗಿ ತೋರಿಸಿದ್ದಾರೆ. ಅವಾಗ ಫೋನ್ ಮಾಡಿ ಹೇಳಿದೆ. ಪಾಪ ಅವರಿಗೂ ಯಾವ ಚಾನಲ್ ಹಾಕೋಬೇಕು ಏನು ಅನ್ನೋದು ಎಂತ ಗೊತ್ತಿಲ್ಲ. ಈಗ ಬರುತ್ತೆ. ನಾನು ಹೋಗೋದಕ್ಕಿಂತ ಮುಂಚೆನೂ ನನ್ನ ಅಪ್ಪ ಅಮ್ಮಂಗೆ ಫೋನ್ ಮಾಡಿಬಿಟ್ಟೆ ಹೋಗಿದ್ದು, ಹೀಗೆ ಹೋಗ್ತಿದ್ದೀನಿ ಅಂತ. ಅವರು ಬ್ಲೆಸ್ಸಿಂಗ್ ಇರಲೇಬೇಕು ನನಗೆ. ತಗೊಂಡು ಹೋಗಿದ್ದು. ನಂತರ ಈವೆಂಟ್ ಆದಮೇಲೆ ಫೋನ್ ಮಾಡಿದೆ. ಅವರು ತುಂಬ ಖುಷಿಪಟ್ಟರು ಸರ್. ಏನೋ ಕಷ್ಟಪಟ್ಟಿದ್ಕೊಂಡು ಒಳ್ಳೇದಾಯ್ತು ಬಿಡು ಅನ್ನೋದು ಒಂದು ಸಾರ್ಥಕತೆ ಅವ್ರಿಗೆ. ಪಾಪ ಅವ್ರ ಖುಷಿನ ಅವರೇ ಅನುಭವಿಸಿದ್ದಾರೆ ಅಂತ ಅನ್ಕೊಳ್ತೀನಿ ಸರ್ ಆ ಮೂಮೆಂಟಲ್ಲಿ. ನಿಜ. ಇಲ್ಲಿ ಭಾರತ ಸರ್ಕಾರದ ಕಡೆಯಿಂದ, ವಿಶೇಷವಾಗಿ ಪ್ರಧಾನಮಂತ್ರಿಯವರ ಕಡೆಯಿಂದಲೂ ಕೂಡ ಕಾಲ್ ಬಂದಿತ್ತ? ಅವಾಗ ಸರ್ ಟ್ವೀಟ್ ಮಾಡಿದ್ರು ಸರ್, ವಿಶಸ್ ಕಳಿಸಿದ್ರು, ಕಂಗ್ರ್ಯಾಚುಲೇಷನ್ಸ್ ಅಂತ. ಹಾಗೆ ನಮ್ಮ ಗೌರ್ನಮೆಂಟ್ ಕರ್ನಾಟಕದಿಂದ ಕ್ರೀಡಾ ಸಚಿವರಾದ ಪರಮೇಶ್ವರ್ ಸರ್ ಸಹ ಫಸ್ಟ್ ವಿಶಸ್ ಮಾಡಿ ಕಳಿಸಿದ್ರು. ತುಂಬ ಮೋಟಿವೇಶನ್ ಆಗಿ ಎಲ್ಲರೂ ಇಲ್ಲಿ ಜನರಾಗಿರೋ ಪತ್ರಿಕೆ ಮಾಧ್ಯಮಗಳಾಗಿರ್ಬೋದು. ಸೊ ಎಲ್ಲರೂ ಹೋಗೋ ಟೈಮಲ್ಲಿ ಎಲ್ಲರಿಗೂ ಒಂಥರ ಸ್ಪ್ರೆಡ್ ಆಗಿದೆ. ಎಲ್ಲ ಕಡೆಯಿಂದನೂ ಒಂಥರ ಅವ್ರ ವಿಶಸ್ಗಳ ತಗೊಳಕ್ಕೆ ನನಗೆ ಅಷ್ಟು ಖುಷಿ ಇತ್ತು ಸರ್. ಅಷ್ಟು ಎಲ್ಲ ಕಡೆಯಿಂದನೂ ಒಳ್ಳೆ ಸಪೋರ್ಟ್ ಇತ್ತು. ತುಂಬ ಖುಷಿ ಆಗ್ತಿತ್ತು. ಆ ಖುಷಿನ ನೋಡಿ ನಾನು ಇನ್ನೂ ಮತ್ತಷ್ಟು ಹೆಚ್ಚಿಸ್ಬೇಕು ಅನ್ನೋದು ಮನಸ್ಥಿತಿ ಇನ್ನೂ ಜಾಸ್ತಿ ಆಯಿತು ಆ ಟೈಮಲ್ಲಿ. ಯಾಕಂದರೆ ಕಂಚು ಅಂತ ಹೇಳಿದ ತಕ್ಷಣವೇ ಇನ್ನು ಅಲ್ಲಿ 2
ಇನ್ನು ಅದರ ಮೇಲ್ಗಡೆ ಇನ್ನೆರಡು ಸ್ಟೆಪ್ ಇದ್ದೇ ಇದೆ. ಅದು ಯಾವತ್ತೂ ಕೂಡ ಸ್ಪೋರ್ಟ್ಸಲ್ಲಿ ಯಾವತ್ತೂ ಕೂಡ ಆ ಫೈನಲ್ ಸ್ಟೆಪ್ ಕಡೆಗಿನ ನಿರೀಕ್ಷೆ ಇದ್ದೇ ಇರುತ್ತೆ. ಮತ್ತು ಕೇಳೋರ್ಗೂ ಕೂಡ ನಿಮ್ಮನ್ನು ನೋಡೋರ್ಗೂ ಕೂಡ ನಿರೀಕ್ಷೆಗಳು ದೊಡ್ಡ ಮಟ್ಟಿಗೆ ಇರುತ್ತೆ. ನೀವು ಆ ನಿರೀಕ್ಷೆಗಳು ಯಾವಾಗ ನಿಲ್ಲುತ್ತೆ ಅಂತಂದರೆ ನೀವು ಬಂಗಾರ ಗೆದ್ದಂಥ ದಿವಸನೇ ಅದು ಇಲ್ಲ ಬಂಗಾರ ಕೂಡ ಗೆದ್ದರು ಅನ್ನುವಂಥ ಅಭಿಪ್ರಾಯವು ಕೂಡ ಜನರಲ್ಲೂ ಕೂಡ ಮೂಡುತ್ತೆ. ಬಟ್ ನಿಮ್ಮ ಮನಸ್ಸಿನಲ್ಲಿ ಈ ಕ್ಷಣದಲ್ಲೂ ಕೂಡ ಅದು ಎಷ್ಟು ದೂರ ಇದೆ ಅಥವಾ ಎಷ್ಟು ಹತ್ತಿರ ಇದೆ ಅಂತೇಳಿ ಅನಿಸುತ್ತೆ? ಅಂಥದ್ದೊಂದು ಮೊಮೆಂಟ್ಗೆ ನೀವು ತಲುಪೋದಕ್ಕೆ ಸಾಧ್ಯ ಆಗುವಂಥದ್ದು, ಅದಕ್ಕೆ ಎಷ್ಟು ಶ್ರಮ ಬೇಕಿದೆ ಅಂತೇಳಿ ಅನಿಸುತ್ತೆ? ಸರ್ ಇವಾಗ ಏನು ಗೊತ್ತಾ, ನನಗೆ ಬ್ರಾಂಚ್ ಬಂದಿರೋದೇ ತುಂಬ ಖುಷಿ. ಯಾಕಂತಂದರೆ ಶಾರ್ಟ್ ಪೀರಿಯಡಲ್ಲಿ ನಾವು ತಕ್ಷಣವೇ ಏಕ್ದಮ್ಮೋ ಈ ಶಾರ್ಟ್ ಪುಟ್ ಅನ್ನೋದು ಅಷ್ಟು ಈಜಿನೇ ಅಲ್ಲ ಸರ್. ನಾನು ಹೇಳಿದ್ನಲ್ಲ 1 ಸೆಂಟಿಮೀಟರ್ ಈಸ್ ವೆರಿ ಇಂಪಾರ್ಟೆಂಟು. ನಾನು ತುಂಬಾ ಗೋಲ್ಡ್ ತೊಗೊಳ್ತೀನಿ ಅಂತ ನಾನು ಹೇಳೋಕ್ಕಾಗಲ್ಲ. ಅಟ್ಲೀಸ್ಟ್ ನಾನು ಸಿಲ್ವರ್ ಆರ್ ಬ್ರಾಂಚ್ ಅನ್ನೋದು ಒಂದು ಟಾರ್ಗೆಟ್ ಅನ್ನೋದಿತ್ತು ಅಷ್ಟೇ. ಗೋಲ್ಡ್ ಏನಕ್ಕೆ ಅಂತಂದರೆ ಪರ್ಫಾರ್ಮೆನ್ಸ್ ಎವ್ರಿ ಇಯರ್ ಇಂಪ್ರೂವ್ಮೆಂಟ್ ಸರ್ ನಮ್ಗೆ. ಸೊ ನನಗೆ ಅಂದ್ರೆ ಸ್ವಲ್ಪ ಟೈಮ್ ಬೇಕು. ಇವಾಗ 2013 ಗುಜರಾತ್ ಅಹಮದಾಬಾದಲ್ಲಿ ಹೋಸ್ಟ್ ಮಾಡ್ತಿದ್ದಾರೆ ಸರ್. ನಮ್ಮ ಗವರ್ನಮೆಂಟ್ ಇದು ಮಾಡ್ತಿದೆ. ಸೊ ಅಲ್ಲಿ ಖಂಡಿತ ನನಗೆ ಅವಕಾಶ ಸಿಗುತ್ತೆ. 4 ವರ್ಷ ಪ್ರಯತ್ನ ಪಟ್ಟರೆ ಖಂಡಿತ ನಾನು ಅಲ್ಲಿ ಗೋಲ್ಡ್ ತಗೊಬರ್ತೀನಿ ಸರ್. ಯಾಕಂತಂದ್ರೆ ಶಾರ್ಟ್ ಪೀರಿಯಡಲ್ಲೇ ನಾವು ನಾನು ಅದನ್ನು ತಗೊಳ್ತೀನಿ ಅಂತ ಹೇಳೋಕ್ಕಲ್ಲ. ನನ್ನ ಶ್ರಮಕ್ಕೆ ಏನಿದೆ ನಾನು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ ಸರ್. ಅದರಲ್ಲಿ ಖಂಡಿತ ಯಾಕಂದರೆ ಟೈಮ್ ಸಿಗುತ್ತೆ ನನಗೂ ಪ್ರಾಕ್ಟೀಸ್ಗೆ, ವರ್ಕ್ಗೆ. ಸೊ ಅದರಲ್ಲಿ ಡೆಫಿನೆಟ್ಲಿ ನನ್ನ ಕರ್ನಾಟಕ ಆಗಿರ್ಬೋದು, ನಮ್ಮ ದೇಶಕ್ಕಾಗಿರ್ಬೋದು, ಅದರಲ್ಲಿ ಗೋಲ್ಡ್ ತೊಗೊಬರ್ಬೇಕು ಅನ್ನೋದು ಒಂದು ಛಲ ಅಂತೂ ಇದೆ. ಅದಾಗುತ್ತೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ನೆಕ್ಸ್ಟ್ ಈಗ ಏಷ್ಯಾಡ್ ಮತ್ತು ಒಲಿಂಪಿಕ್ಸ್ನ ಪ್ರಿಪ್ರೇಷನ್ಸು ಇವೆಲ್ಲದಕ್ಕೂ ಕೂಡ ಪ್ರಿಪ್ರೇಷನ್ಸ್ಗೆ, ಯಾಕಂದರೆ ಈಗ ಆಲ್ರೆಡಿ ನೀವೊಂದು ಅಚೀವ್ ಮಾಡಿದಾಗ ಸಹಜವಾಗಿ ಭಾರತ ಸರ್ಕಾರವೂ ಕೂಡ ನಿಮ್ಮ ಕಡೆಗೆ ನೋಡ್ತಾ ಇರುತ್ತೆ. ಕರ್ನಾಟಕ ಸರ್ಕಾರವೂ ಕೂಡ ತನ್ನದೇ ಆದಂತಹ ಸಪೋರ್ಟನ್ನು ಮಾಡೋದಕ್ಕೆ ಮುಂದಾಗುತ್ತೆ. ಈ ಕಾರಣಕ್ಕಾಗಿ ತಾವು ಎಷ್ಟು ಮಟ್ಟಿಗೆ ಮೆಂಟಲಿ ತಾವು ಹೇಗೆ ಪ್ರಿಪೇರ್ ಆಗಿದ್ದೀರಿ ಮುಂದಿನ ಏನು ದೊಡ್ಡ ಈವೆಂಟ್ಗಳಲ್ಲೂ ಕೂಡ ಭಾಗವಹಿಸಬೇಕು ಅನ್ನೋಂಥ ವಿಚಾರದಲ್ಲಿ? ಹಾಂ ಸರ್, ಇವಾಗ 2028 ಒಲಿಂಪಿಕ್ ಇದೆ ಸರ್, US ನಡೆಯುವಂಥದ್ದು. ಅದು ಸ್ವಲ್ಪ ಹಾರ್ಡ್ ವರ್ಕ್ ಸ್ಟ್ರಗಲ್ ಇವಾಗ ಏನಿದೆ ಇದಕ್ಕಿಂತ ದೊಡ್ಡ ಜವಾಬ್ದಾರಿ. ಇನ್ನು ಡೆಡಿಕೇಶನ್ ಮಾಡಬೇಕು, ಒಂದು ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕು. ಇವಾಗ ಮಾಡ್ತಿರೋದು ಸಾಲದು, ಇನ್ನೂ ಒಂದು ಸ್ವಲ್ಪ ಎಫರ್ಟ್ ಹಾಕಿದ್ರೆ ಖಂಡಿತ ಪ್ರತಿಫಲ ಸರ್. ಶ್ರಮಕ್ಕೆ ಪ್ರತಿಫಲ ಎಂದಿಗೂ ಸಿಗುತ್ತೆ. ಆದರೂ ನಮ್ಮ ಇಂಟ್ರೆಸ್ಟ್ ಇರುತ್ತಲ್ಲ, ನಾವು ಫೋಕಸ್ ಈಸ್ ವೆರಿ ಇಂಪಾರ್ಟೆಂಟ್ ಸರ್ ಅದಕ್ಕೆ. ಹೌದು. ಈಗ ನೀವು ಗೆದ್ದ ತಕ್ಷಣ ಕರ್ನಾಟಕ ಸರ್ಕಾರವು ಕೂಡ ತನ್ನ ಒಂದು ಪ್ರೈಸ್ ಮನಿಯನ್ನು ಅನೌನ್ಸ್ ಮಾಡ್ತು, ಪ್ಲಸ್ ಒಂದು ನೌಕರಿಯನ್ನು ಅನೌನ್ಸ್ ಮಾಡ್ತು. ಇವುಗಳನ್ನು ಕೇಳಿದಾಗ ಎಷ್ಟು ಖುಷಿಯಾಯಿತು. ಸರ್ಕಾರ ಪ್ರತಿ ಬಾರಿಯೂ ಕೂಡ ಇಂಥದನ್ನು ಘೋಷಣೆ ಮಾಡುತ್ತೆ. ನಾವು ಅನೇಕ ಸಮಯದಲ್ಲಿ ನಮ್ಮಲ್ಲಿ ಕರ್ನಾಟಕದಲ್ಲಿ ಏನಾಗುತ್ತೆ ಅಂದರೆ ತಮಾಷೆ ಮಾಡ್ತಾ ಇರ್ತಾರೆ, ಕರ್ನಾಟಕ ಸರ್ಕಾರ ಯಾಕೆ ಘೋಷಣೆ ಮಾಡ್ತಿದೆ ಅಂದರೆ ಕರ್ನಾಟಕದಲ್ಲಿ ಗೆಲ್ಲೋದಿಲ್ಲ ಹಾಗಾಗಿ ಘೋಷಣೆ ಮಾಡ್ತಿರ್ತಾರೆ ಅನ್ನೋ ಥರದಲ್ಲಿ ಅದನ್ನು ತಮಾಷೆ ಮಾಡೋರು ಕೂಡ ಇರ್ತಾರೆ. ಆದರೆ ನೀವೀಗ ಅಚೀವ್ ಮೂಲಕವಾಗಿ ಅದನ್ನು ತೊಗೊಂಡಿದ್ದೀರಿ, ನಿಮ್ಮ ಕೈಗೆ ತೊಗೊಂಡಿದ್ದೀರಿ ಅದನ್ನು. ಯಾಕಂದರೆ ಅದು ನಿಮ್ಮ ಸಾಧನೆಗೆ ಸರ್ಕಾರ ಘೋಷಣೆ ಮಾಡಿರುವಂಥದ್ದು ಇರುತ್ತೆ ಅಲ್ಲಿ. ಆದರೆ ನೀವು ಅದನ್ನು ನಿಮ್ಮ ಕೈಗಾರೆ ನಿಮ್ಮ ಶ್ರಮದಿಂದ ನಿಮ್ಮ ಪರಿಶ್ರಮದಿಂದ ಪಡ್ಕೊಂಡ್ರಿ. ಈ ಯಶಸ್ಸು ನಿಮಗೆ ಎಷ್ಟು ಮುಖ್ಯ ಅಂತ ಅನಿಸುತ್ತೆ? ಮತ್ತು ಇಂತಹ ಪ್ರೋತ್ಸಾಹವೂ ಕೂಡ ಸರ್ಕಾರದ ಕಡೆಯಿಂದ ಈ ರೀತಿಯಾದಂಥ ಒಂದು ನಿಗದಿತವಾಗಿ, ಯಾಕೆಂದರೆ ಇದು ಅಂತಿಮವಾಗಿ ಅಚೀವರ್ಸ್ ಯಾರು ಸಾಧನೆಯನ್ನು ಮಾಡೋದಕ್ಕೆ ಛಲ ಇರುತ್ತೆ ಅಂಥವ್ರಿಗೆ ಮಾತ್ರ ಸಾಧನೆಯು ಕೂಡ ಒಲಿಯುವಂಥದ್ದೇ ಹೊರತು ಸುಮ್ಮನೆ ಅಂತೂ ಬರೋದಿಲ್ಲ, ಅದಾಗಿನೇ ಉಳ್ಕೊಂಡು ಬರೋದಿಲ್ಲ. ಅದಕ್ಕೆ ನಿಮ್ಮ ಪರಿಶ್ರಮ ಇದೆ, ನಿಮ್ಮ ಬೆವರಿನ ಶ್ರಮ ಇದೆ. ಅದನ್ನು ಪಡಬೇಕು ಅನ್ನುವಂಥದ್ದು, ಅದನ್ನು ಪಡ್ಕೊಳ್ಳೋದ್ರ ಕಡೆಗಿರುವಂತಹ ಅಚೀವ್ಮೆಂಟ್ ಮಾಡಬೇಕಾದ್ರೆ ಛಲ ಎಷ್ಟು ಮುಖ್ಯ ಅಂತ. ಇದಕ್ಕೆ ತುಂಬ ಹಾರ್ಡ್ ವರ್ಕ್ ಮಾಡಬೇಕು ಸರ್. ಏನು ಅಂತಂದರೆ ಓದ ತಕ್ಷಣವೇ ನಮ್ಗೆ ಸಿಗುತ್ತೆ, ಓದ ತಕ್ಷಣವೇ ನಾವು ತೊಗೊಬರ್ಬೋದು ಅನ್ನೋಕ್ಕಾಗಲ್ಲ. ಶ್ರಮ ಇದ್ರೇ ಇವಾಗ ನಾನು 2019 8 ವರ್ಷ ಪ್ರಯತ್ನ ಪಟ್ಟಿದ್ದೀನಿ. ಒಂದೊಂದು ಸ್ಟೆಪ್ ಹತ್ಕೊಂಡು ಬಂದಿರೋದು. ತಕ್ಷಣ ಹೋಗಿ ನಾನು ಮೆಡಲ್ ತೊಗೊಂಬಂದಿಲ್ಲ. ಏನಂದರೆ ಪ್ರಯತ್ನ ಸ್ವಲ್ಪ ಟೈಮ್ ತಗೊಳುತ್ತೆ. ಇವಾಗ ಏನಾದರೂ ಕೆಲವೊಂದು ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ. ಕೆಲವೊಂದು ಟೈಮಲ್ಲಿ ನಾನು ಈ ಥರ ಬಂದಾಗ ಇಲ್ಲಿ ವರ್ಕ್ ಮಾಡಿದಾಗ ನನಗೂ ತುಂಬ ಎಷ್ಟೋ ಒಂದು ಸಲ ಬೇಜಾರು. ಕೆಲವೊಂದು ಟೈಮಲ್ಲಿ ಪರ್ಫಾರ್ಮೆನ್ಸ್ ಬರಲಿಲ್ಲ ಅಂದಾಗ ಇಷ್ಟು ಪ್ರಯತ್ನ ಪಟ್ಟರು ಯಾಕೆ ಬರ್ತಿಲ್ಲ ಆ ಟೈಮಲ್ಲಿ ಅಂದರೆ ಕೆಲವರು ಮೋಟಿವೇಶನ್ ಇರಬೇಕು ಸರ್. ಯಾರಾದರೂ ಒಬ್ಬರು ಸಪೋರ್ಟು, ನಿನ್ನ ಕೈಲಾಗುತ್ತೆ, ನಿನ್ನ ಕೈಲಿ ಮಾಡುತ್ತೆ. ಈಗ ಎಕ್ಸಾಂಪಲ್ ರಾಘವೇಂದ್ರ ಸರ್ ಅವರು ಇದ್ರಲ್ಲ, ಅವ್ರಿಗೆ ನನಗೆ ಎಷ್ಟೋ ಟೈಮಲ್ಲಿ ನಾನು ಬೇಜಾರಿದ್ದಾಗ ಹುರಿದುಂಬಿಸಿದ ಅವರು, ನಿನ್ನ ಕೈಲಾಗುತ್ತೆ, ನೀನು ಮಾಡ್ತೀಯ, ನಿನ್ನ ಸರ್ ಹೇಳ್ಕೊಡ್ತಿದ್ದಾರೆ ಅಲ್ವಾ, ಇವತ್ತಾಗಿಲ್ಲ ಅಂದ್ರೆ ನಾಳೆ ಮಾಡ್ತೀಯ. ಆ ಟೈಮಲ್ಲಿ ನಮ್ಮ ಮನಸ್ಥಿತಿ ಕುಗ್ದಾಗ ಯಾರಾದರೂ ಬೆನ್ನೆಲುಬಾಗಿ ನಿಂತು ಒಂದು ಸ್ವಲ್ಪ ಸಪೋರ್ಟು ಆಗಿದ್ದರೆ ಏನಾದರೂ ಒಂದು ಅಚೀವ್ಮೆಂಟ್. ಆ ಟೈಮಲ್ಲಿ ನಾವು ಒಬ್ಬರೇ ಇದ್ದಾಗ ಯಾರೂ ನಮಗೇನು ಅಂದಾಗ ನಮ್ಮ ಪರ್ಫಾರ್ಮೆನ್ಸ್ ಬಿಲೋನೇ ಆಗುತ್ತೆ, ಯಾರು ಮೋಟಿವೇಶನ್ ಇಲ್ಲ. ಆ ಟೈಮಲ್ಲಿ ಮೋಟಿವೇಶನ್ ಈಸ್ ವೆರಿ ಇಂಪಾರ್ಟೆಂಟು. ಹಾಗೆ ಈಗ ಸರ್ಕಾರದಲ್ಲಿ ಅಂತಂದ ಇವಾಗ ಕಾಮನ್ವೆಲ್ತ್ ಆಗಿದೆ, ಏಷ್ಯನ್ಗೆ B ಗ್ರೇಡು, ಒಲಿಂಪಿಕಲ್ಲಿ A ಗ್ರೇಡ್ ಕೊಡ್ತಿದ್ದಾರೆ. ಈ ಸಲ ಕ್ಯಾಶ್ ಪ್ರೈಸು 15 lakhs. ಅದೇ ನಮ್ಮ ಸರ್ಕಾರದಲ್ಲಿ ಸ್ವಲ್ಪ ಅಮೌಂಟು 15 ಲಕ್ಷ, ಆದರೆ ಹರಿಯಾಣದಲ್ಲಿ 75 lakhs ಇದೆ ಸರ್.